ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತ ಹಿಂದಿನ ಕ್ಲಾಸ್ನೊಳಗೆ ನಿಮ್ಗೆ ಅಭ್ಯಾಸ 1.2 ಒಳಗ 2ನೇ ಮೇನ್ ವರೆಗೂ ಹೇಳಿದ್ದೆ. ಅದಾದ್ರೆ ಇದ್ರ ಕಂಟಿನ್ಯೂ ಪಾರ್ಟ್ ಇವತ್ತ 3rd ಮೇನ್ ಒಳಗ ಇದನ್ನ ಕಂಟಿನ್ಯೂ ಮಾಡ್ತೇನೆ. ಅಭ್ಯಾಸ 1.2 ಅದ್ರೊಳಗೆ 3ನೇ ಮೇನ್ ಏನಿದೆ ಅಂತ ಒಂದ್ಸಲ ಓದ್ತೀನಿ ನೋಡ್ರಿ. ನಿಮ್ ಕಡೆ ಬುಕ್ ಇದ್ರ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ ಅಂತ ಇದೆ. ಹೌದಾ? ಖಾಲಿ ಬಿಟ್ಟಿರುವ ಬಾಕ್ಸ್ಗಳನ್ನ ತುಂಬಿಸಿ ಅಂತ ಇದೆ. ಹೌದಾ? 2 ಇಲ್ಲೊಂದು ಬಾಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 26 ಇದೆ. ಹೌದಾ? ನಮಗೆ ಇಲ್ಲಿ ಎಷ್ಟು ತುಂಬಬೇಕಂತ ಗೊತ್ತಿಲ್ಲ. ನಿಮಗೆ ಸಮಾಂತರ ಶ್ರೇಣಿಯ ರೂಲ್ಸ್ ಏನಿದೆ, ಎ ಮತ್ತು ಡಿ ಗೊತ್ತಿತ್ತು ಅಂದ್ರೆ ನೀವು ಈಸಿಲಿ ಸಮಾಂತರ ಶ್ರೇಣಿನ ಬರಿಬಹುದು. ಬಟ್ ಇಲ್ಲಿ ಎ ಗೊತ್ತಿದೆ, ನಿಮ್ಗೆ ಡಿ ಎಷ್ಟೈತೆ ಅನ್ನೋದು ಗೊತ್ತಿಲ್ಲ. ನಾವು ಫಸ್ಟ್ ಏನ್ ಮಾಡ್ಬೇಕು? ಡಿ ಕಂಡು ಹಿಡಿದ್ರೆ ನಮ್ಗೆ ಈ ಬಾಕ್ಸ್ ನೊಳಗೆ ಎಷ್ಟು ತುಂಬಬೇಕು ಅನ್ನೋದು ಗೊತ್ತಾಗ್ತೈತಿ. ಈಗ ನೋಡೋಣ. ಫಸ್ಟ್ ಏನೇನ್ ಕೊಟ್ಟಿದಾರ ನೋಡೋಣ ಅಂತ. ಎ ಕೊಟ್ಟಿದಾರ, ಎ ಇಸ್ ಈಕ್ವಲ್ ಟು 2. ಕರೆಕ್ಟ್. ಆಮೇಲೆ ಡಿ ನಮ್ಗೆ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಬೇಕು. ಯಾಕಂದ್ರೆ ಇಲ್ಲೇ ನೀವ್ ಏನ್ ಮಾಡ್ತಿದ್ರಿ? ಡಿ ಕಂಡು ಹಿಡಿಬೇಕಾದ್ರ A2 ಮೈನಸ್ A1 ಮಾಡ್ತಿದ್ರಿ. ಬಟ್ ಇಲ್ಲಿ ಏನಾಗೈತಿ? A2 ಅನ್ನೋದ ಕೊಟ್ಟಿಲ್ಲ ನಮ್ಗ, ಅಂದ್ರೆ ಡಿ ಕೊಟ್ಟಿಲ್ಲ ಅಂತ ಅರ್ಥ. ಅದನ್ನ ನಾವೇನ್ ಮಾಡ್ಬೇಕೀಗ? ಗ್ಯಾಪ್ ಇಡ್ರಿ ಹಂಗ. ಹೌದಾ? ನೆಕ್ಸ್ಟ್ ಇದ್ರೊಳಗೆ ಎಷ್ಟು ಪದ ಅದಾವ ನೋಡ್ರಿ? 1 2 3. ಅಂದ್ರೆ n ಇಸ್ ಈಕ್ವಲ್ ಟು ಎಷ್ಟಾಯ್ತು? 3 ಆಯ್ತು. ಎಷ್ಟು ಪದ ಅದಾವ ಅನ್ನೋದನ್ನ ನಾವ್ ಏನ್ ಬರಿಬೇಕೀಗ? n ಇಸ್ ಈಕ್ವಲ್ ಟು 3. ಆಮೇಲೆ an ಅಂದ್ರ ಕೊನೆಯ ಸಂಖ್ಯೆ, ಕೊನೆಯ ಪದ. ಈ ಸಮಾಂತರ ಶ್ರೇಣಿ ಒಳಗ ಇರುವ 3 ಪದ ಅದಾವ. ಅದ್ರೊಳಗ ಕೊನೆಯ ಪದ ಎಷ್ಟಾಯ್ತು ನಮಗೀಗ? 26 ಆಯ್ತು. ಅಂದ್ರೆ an ಇಸ್ ಈಕ್ವಲ್ ಟು ಎಷ್ಟಾಯ್ತು ನಮಗ? 26 ಆಯ್ತು. ಸಮಾಂತರ ಶ್ರೇಣಿಯ n ಪದ ಕಂಡು ಹಿಡಿಯುವ ಸೂತ್ರ ನೆನಪಿದೆಯಾ? an ಇಸ್ ಈಕ್ವಲ್ ಟು ಏನು? a ಪ್ಲಸ್ n ಮೈನಸ್ 1 ಡಿ. ಕರೆಕ್ಟ್. an is equal to a plus n minus 1 d ಅಂತ ಇದೆ. ನಾವು ಈ ಸೂತ್ರದೊಳಗ ನೀವು ಈ ರೀತಿ ಲೆಕ್ಕಗಳನ್ನ ಆಲ್ರೆಡಿ ಈಗ 1ನೇ ಮೇನ್ ಒಳಗದು ಕಲ್ತಿರಿ. ಅಂದ್ರೆ ನಾವು ಡಿ ಕಂಡು ಹಿಡಿಬೇಕೀಗ. ಹೌದಾ? ಇಲ್ಲಿ ಏನೇನ್ ಕೊಟ್ಟಿದಾರ ವ್ಯಾಲ್ಯೂ ಎಲ್ಲ ತುಂಬಿ ನಾವು ಯಾವ್ದು ಕೊಟ್ಟಿಲ್ಲಲ್ಲ ಆ ವ್ಯಾಲ್ಯೂ ಅನ್ನು ಫಸ್ಟ್ ಕಂಡು ಹಿಡ್ಕೋಬೇಕು. an ಅಂದ್ರೆ ಎಷ್ಟಿದೆ ನೋಡ್ರಿ? 26 ಇದೆ. ಹೌದಾ? ಇಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟಿದೆ? 2 ಪ್ಲಸ್ n ಅಂದ್ರೆ ಎಷ್ಟಿದೆ? 3 ಮೈನಸ್ 1 ಡಿ ಅಂದ್ರ ಗೊತ್ತಿಲ್ಲ, ಅದನ್ನ ಆಸ್ ಇಟ್ ಈಸ್ ಹಂಗ ಇಡ್ರಿ. ಹೌದಾ? 26 ಇಸ್ ಈಕ್ವಲ್ ಟು 2 ಪ್ಲಸ್ ಈ ಬ್ರಾಕೆಟ್ ಅನ್ನು ಮೊದಲು ನಾವೇನ್ ಮಾಡ್ಬೇಕು? ಬಿಡಿಸ್ಬೇಕು. 3 ಮೈನಸ್ 1 ಎಷ್ಟಾಯ್ತು? 3 ಒಳಗೆ 1 ಮೈನಸ್ ಮಾಡಿದ್ರ 2 ಡಿ ಆಯ್ತು. ಕರೆಕ್ಟ್. ಈಗ 26 ಈಗ ಏನ್ ಮಾಡುದು? ಪ್ಲಸ್ 2 ನ ಈಚೆ ಕಡೆ ಹಾಕೋನು. ಅಂದ್ರ ಚರಾಕ್ಷರಗಳಿದ್ದಿದ್ದೂನ ಬೇರೆ ಮಾಡೋನು, ಸಂಖ್ಯೆಗಳಿದ್ದಿದ್ದೂನ ಬೇರೆ ಮಾಡೋಣ ಅಂತ. 26 ಇದು ಪ್ಲಸ್ 2 ಇದ್ದಿದ್ದು ಈಚೆ ಕಡೆ ಬಂದ್ರೆ ಏನಾಯ್ತು? ಮೈನಸ್ 2. ಇಲ್ಲಿ ಯಾವುದೇ ಚಿಹ್ನೆ ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ? ಪ್ಲಸ್ ಇರ್ತೈತಿ. ಪ್ಲಸ್ 2 ಇದ್ದಿದ್ದು ಈ ಸೈಡ್ ಬಂತಂದ್ರೆ ನಮ್ಗೆ ಏನಾಯ್ತು? ಮೈನಸ್ 2 ಆಯ್ತು. ಇಸ್ ಈಕ್ವಲ್ ಟು 2 ಡಿ ಆಯ್ತು. ಕರೆಕ್ಟ್. 26 ಮೈನಸ್ 2 ಅಂದ್ರೆ ಎಷ್ಟಾಯ್ತು? ಇದು 24 ಇಸ್ ಈಕ್ವಲ್ ಟು 2 ಡಿ ಆಯ್ತು. ಹೌದಾ? ಈಗ ನಾ ಇದನ್ನ ಈಚೆ ಕಡೆ ನಮಗ್ ಅನುಕೂಲ ಆಗೋಂಗ್ ಹಿಂಗ ಬರಿಬಹುದು. ಹೌದಾ? ನಿಮಗ್ ಕನ್ಫ್ಯೂಸ್ ಆಗ್ತಂದ್ರೆ ನಾ ಇಲ್ಲೇ ಬರೀತೇನೆ. ನೋಡಿ, 24 ಇಲ್ಲೇ ಇತ್ತು, ಡಿನು ಇಲ್ಲೇ ಇದೆ. ಹೌದಾ? ಡಿ ಬಾಜು 2 ಏನಿದೆ? ಗುಣಾಕಾರ ಆಗಿದೆ. ಹೌದಾ? ಗುಣಾಕಾರ ಅಂದ್ರೆ ಇದು ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರೆ ಏನಾಗ್ತೈತಿ? ಭಾಗಾಕಾರ ಆಕ್ಕೈತಿ. ಕರೆಕ್ಟ್. ಹೌದಾ? ಈಗ 2 ಒಂದ್ಲೆ, 2 ಒಂದ್ಲೆ, 2 ಎರಡ್ಲೆ. ಹೌದಾ? ಅಥವಾ 2 12ಲೆ, 12 ಎರಡ್ಲೆ 24 ಅಂದ್ರ 12 ಆಯ್ತು. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು ನಮಗ? 12 ಆಯ್ತು. ಈಗ ನಮಗೆ ಇಲ್ಲಿಗೆ ಮುಗಿಲಿಲ್ಲದು. ಈ ಬಾಕ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಡಿ ಅಂದ್ರೆ ನಮಗೆ ಏನಾಗೈತಿ? 1ನೇ ಪದಕ್ಕ ಡಿ ಅನ್ನ ಕುಡಿಸ್ಕೊಂತ ಹೋಗ್ತೇವೆ ನಾವು. ಹೌದಾ? ಈಗ ನೋಡ್ರಿ, ಇಲ್ಲಿ 2 ಬರ್ದಿದ್ದೀನಿ, 2 ಇದೆ. ಹೌದಾ? 2ಕ್ಕೆ 12 ಕೂಡಿಸ್ರಿ ಎಷ್ಟಾಯ್ತು? 14 ಆಯ್ತು. ಹೌದಾ? 12 ಪ್ಲಸ್ 2 ಮಾಡಿದ್ರ 14 ಆಯ್ತು. 14 ಪ್ಲಸ್ 12 ಮಾಡ್ರಿ ಎಷ್ಟಾಯ್ತು? 26 ಆಯ್ತು. ಅಂದ್ರೆ ನಾವ್ ಈ ನಡುವಿನ ಬಾಕ್ಸ್ ತುಂಬಿದ್ವಿ ಅಂದ್ರೆ ನಮ್ಗೆ ಎಷ್ಟು ಬಂತ ಆನ್ಸರು? 14 ಬಂತು. ಅಂದ್ರೆ ಈ ಬಾಕ್ಸ್ ಒಳಗೆ ನಮ್ಗೆ ಎಷ್ಟು ಬಂತ ಆನ್ಸರು? 14 ಬಂತಂತ ಅರ್ಥ ಆಯ್ತು. ಕರೆಕ್ಟ್. ಈಗ ನಮ್ಗೆ ಇದು 26 ಕರೆಕ್ಟ್ ಬಂದಿದೆ ಅಂದ್ರೆ ನಮ್ದು ಎಲ್ಲಾ ಮಾಡಿದ ಲೆಕ್ಕ
ಕರೆಕ್ಟ್ ಆಯ್ತು ಅಂತ ಅರ್ಥ. ತಿಳಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಈಗ ಅವ್ರ ಏನ್ ಮಾಡಿದ್ರು, ಈ ಬಾಕ್ಸ್ ಅನ್ನ ಕೊಟ್ಟಿದ್ದಿಲ್ಲ ನಮಗ ಫಸ್ಟ್, ಹೌದಾ? ಇಷ್ಟ ಆಯ್ತು. ಇದ್ರೊಳಗೆ ಏನೇನು ಕೊಟ್ಟಿದ್ದಾರೆ ವ್ಯಾಲ್ಯೂಗಳನ್ನ ಬರ್ಕೋಬೇಕು. ಒಂದನೇ ವ್ಯಾಲ್ಯೂ ಅಂದ್ರೆ ಇದೇನ್ ಹೇಳ್ರಿ, ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು, 2 ಆಯ್ತು, ಹೌದಾ? ಇಲ್ಲಿ ನಮಗೆ ಎರಡನೇ ಪದ ಈಗ ನಮಗ್ ಡಿ ಗೊತ್ತಿದ್ದಿದ್ದಿಲ್ಲ, ಸೊ ಅದನ್ನ ಗ್ಯಾಪ್ ಇಡ್ರಿ. ಇದ್ರೊಳಗೆ ಇರುವ 3 ಪದ ಅದಾವ, ಹೌದಾ? ಈ 3 ಪದದೊಳಗೆ ನಾವ್ ಏನ್ ಮಾಡ್ಬೇಕೀಗ, 3ರ ಪದ ಅಂದ್ರೆ n ಇಸ್ ಈಕ್ವಲ್ ಟು 3 ಆಯ್ತು. ಸೊ ಎನ್ ಅಂದ್ರೆ ಲಾಸ್ಟ್ ಟರ್ಮ್ ಎಷ್ಟಾಯ್ತು, 26 ಆಯ್ತು. ಕರೆಕ್ಟ್. ಈಗ ಏನ್ ಮಾಡ್ಬೇಕು, ಸೂತ್ರ ಹಾಕ್ಬೇಕು. ಈ ಕೊಟ್ಟಂತ ವ್ಯಾಲ್ಯೂಗಳನ್ನೆಲ್ಲ ಹಾಕಿ ನಾವ್ ಏನ್ ಮಾಡ್ಬೇಕು, ಡಿ ಅನ್ನ ಕಂಡು ಹಿಡ್ಕೋಬೇಕು. 26 ಹಾಕಿದ್ವಿ, 2 ಪ್ಲಸ್ n ಅಂದ್ರೆ 3 ಇದೆ, -1 ಡಿ ಇದೆ, ಹೌದಾ? 26 ಇದು 2 ಪ್ಲಸ್ 3 -1 ಏನಾಯ್ತು, 2 ಡಿ ಆಯ್ತು. 26 ಮೈನಸ್ ಇದು ಪ್ಲಸ್ 2 ಇದ್ದದ್ದು ಈ ಸೈಡ್ ಬಂತಂದ್ರ -2 ಆಯ್ತು, ಇಸ್ ಈಕ್ವಲ್ ಟು 2 ಡಿ ಆಯ್ತು. ಕರೆಕ್ಟ್. ಈಗ ಏನ್ ಮಾಡ್ಬೇಕು, 26 - 2 ಏನಾಯ್ತು, 24 ಆಯ್ತು, ಇಸ್ ಈಕ್ವಲ್ ಟು 2 ಡಿ ಆಯ್ತು. 24 ಇಲ್ಲಿ ಬಂತು. ಇದು ಡಿ ಬಾಜು ಯಾವಾಗಿದ್ರು ಇದ್ದದ್ದು ಏನ್ ಮಾಡ್ತೈತಿ, ಕೆಳಗ್ ಬರ್ತೈತಿ. ಅಂದ್ರ ಗುಣಾಕಾರ ಇದ್ದದ್ದು ಏನಾಯ್ತು, ಭಾಗಾಕಾರ ಆಯ್ತು. ಇದನ್ನ ಕಟ್ತಾ ಹೊಡಿರಿ. 2 1 2 12 ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ 2 1 2 2. ಸೊ ಡಿ ಇಸ್ ಈಕ್ವಲ್ ಟು ನಮಗ 12 ಬಂತು. ನಾವು ಸಮಾಂತರ ಶ್ರೇಣಿ ಒಳಗ್ ನಮ್ಗೆ ಈಸಿ ವೇ ಒಳಗ್ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಎ ಡಿ ಇತ್ತಂದ್ರ ಏಕ ಡಿ ಡಿ ಕುಡಿಸ್ಕೊಂತ ಹೋಗ್ತೇವಿ. ಈಗ ಇಲ್ಲಿ 2ಕ್ಕೆ 12 ಕುಡಿಸಿದ್ರೆ ಎಷ್ಟು ಬಂತು, 14 ಬಂತು. 14ಕ್ಕೆ 12 ಕುಡಿಸಿದ್ರೆ ಎಷ್ಟು ಬಂತು, 26 ಬಂತು. ಸೊ ಅವ್ರು ಕೇಳಿದ್ ನಮಗ್ ಬಾಕ್ಸ್ ಒಳಗ್ ನಾವು ತುಂಬಿದ್ವಿ 14. ಈಗ ನೋಡ್ರಿ, ಅದ ಬಾಕ್ಸ್ ನೋಡಿದ್ಲೆ ನಾವ ಸಡನ್ ಆಗಿ ಯಾವ್ದೋ ಒಂದ್ ಸಂಖ್ಯೆ ತುಂಬ್ಲಿಕ್ ಬರುವುದಿಲ್ಲ. ಇಷ್ಟೆಲ್ಲಾ ಪ್ರೊಸೆಸ್ ಆದ್ಮೇಲೆ ನಮಗ ಕರೆಕ್ಟ್ ವ್ಯಾಲ್ಯೂ ಅನ್ನ ನಾವು ತುಂಬ್ಲಿಕ್ಕೆ ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಎರಡನೇದು. ಇಲ್ಲೊಂದು ಬಾಕ್ಸ್ ಇದೆ, ಆಮೇಲೆ ಇಲ್ಲಿ 13 ಅಂತ ಇಲ್ಲೊಂದು ಬಾಕ್ಸ್ ಇದೆ. ಇಲ್ಲಿ ಏನ್ ಮಾಡುದು, ಇಲ್ಲೇ ಬಾಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಏನಾಯ್ತು, 3 ಅಂತ ಇದೆ, ಹೌದಾ? ಇಲ್ಲಿ ಬಾಕ್ಸ್, ಒಂದ್ ಬಾಕ್ಸು 13, ನೆಕ್ಸ್ಟ್ ಒಂದ್ ಬಾಕ್ಸು, ನೆಕ್ಸ್ಟ್ 3. ನಿಮಗೀಗ ನಾವು ಒಂದೇ ಲೆಕ್ಕದೊಳಗೆ ಏನ್ ಮಾಡಿದ್ದೆ, ಕೊಟ್ಟಂತ ವ್ಯಾಲ್ಯೂಗಳನ್ನ ಬರ್ಕೋರಿ ಅಂತ ಹೇಳಿದ್ದೆ, ಹೌದಾ? ಇಲ್ಲಿ ನೋಡ್ರಿ ಏನಾಗಿದೆ ಅಂದ್ರ, ಎ ಕೊಟ್ಟಿದ್ರ ನಮಗ ಈಸಿ ಆಗ್ತಿತ್ತು ಆಗಲೇ ಹಂಗ. ಇಲ್ಲಿ ಎ ಕೊಟ್ಟೆ ಇಲ್ಲ ಅವರು. ಎ ಇಸ್ ಈಕ್ವಲ್ ಟು ಇದು ಗ್ಯಾಪ್ ಐತಿ. ಆಮೇಲೆ ಏನ ಇಲ್ಲ ಅಂದ್ರ ನಾವು ಡಿ ಹೆಂಗ್ ಕಂಡು ಹಿಡಿಯಕ್ ಬರ್ತೈತಿ, ಸೊ ಡಿನು ಗ್ಯಾಪ್ ಆತು, ಹೌದಾ? ಈಗ ನಾವು ಈಸಿಲಿ n ಅನ್ನ ಕಂಡು ಹಿಡಿಬಹುದು. 1 2 3 4 ಇರುವ 4 ಟರ್ಮ್ ಅದಾವು, ಲಾಸ್ಟ್ ಟರ್ಮ್ ಐತಿ. ಬಟ್ ಅದೆಲ್ಲ ನಮಗ ಅವಶ್ಯ ಇಲ್ಲ. ಈಗ ಈ ಬಾಕ್ಸ್ ಒಳಗ ಎಷ್ಟ್ ಐತಿ ಅನ್ನೋದು ನಾವು ಕಂಡು ಹಿಡ್ಕೋಬೇಕು. ಆಮೇಲೆ ಅದನ್ನ ಕಂಡು ಹಿಡಿಯೋಣಂತ. ಈಗ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರ, ಇಲ್ಲಿ ನೋಡ್ರಿ, ನಿಮ್ಗೆ ಹೇಳಿದ್ದೆ ನಾನು, ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ, ಇದು 4ನೇ ಪದ, ಹೌದಾ? ಈಗ ನೋಡ, ಇದನ್ನ ಹೆಂಗ್ ಬರಿತೀನಿ, A1 A2 A3 A4 ಅಂತ ಬರಿತೀನಿ. A1 A2 A3 A4. ಸೊ A2 ಅಂದ್ರೆ ಎಷ್ಟಿದೆ ನಮಗ, 13 ಅಂತ ಇದೆ, ಹೌದಾ? A2 ಅಂದ್ರ 13 ಅಂತ ಇದೆ. ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, A2 ಅಂದ್ರ ಇದನ್ನ 1ಅನ್ನ ಮೈನಸ್ ಮಾಡಿ ಬರ್ಕೋತೇನೆ. ಹೆಂಗ್ ಬರಿತೇನೆ ನೋಡ್ರಿ, ನಾನು A ಮೈನಸ್ ಡಿ ಇಸ್ ಈಕ್ವಲ್ ಟು 13 ಅಂತ ಬರಿತೀನಿ. ಅಂದ್ರ 1 ಡಿ ಬರಿಬಹುದು. ಬಟ್ ಏನಾಯ್ತಿಲ್ಲ ನಮಗಿಲ್ಲಿ, 2ರಾಗ 1 ತೆಗೆದ್ರೆ 1, ಬಟ್ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ 1 ಇದ್ದೇ ಇರ್ತೈತಿ. ನಾವು 1ಅನ್ನ ಬರೆಯುವ ಅವಶ್ಯಕತೆ ಇಲ್ಲ. ಇದಕ್ ನಾವೇನಂತ ಕರಿತೇವಿ, ಸಮೀಕರಣ 1 ಅಂತ ಕರಿತೀವಿ. ಕರೆಕ್ಟ್. ಈಗ ಇಲ್ಲಿ 4ನೇ ಪದ ಇದೆ, ಹೌದಾ? ಇದನ್ನ ಏನ್ ಬರಿತೀನಿ, A4 ಇಸ್ ಈಕ್ವಲ್ ಟು 3 ಅಂತ ಇದೆ, ಹೌದಾ? ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, 1 ಮೈನಸ್ ಮಾಡಿ ಬರಿಬೇಕು. 4 - 1 ಮಾಡಿದ್ರೆ ಎಷ್ಟು ಬಂತು, 3D ಇಸ್ ಈಕ್ವಲ್ ಟು 3. ಇದು ಇಕ್ವೇಶನ್ ನಂಬರ್ 2, ಹೌದಾ? ಇದು ಇಕ್ವೇಶನ್ ನಂಬರ್ 2 ಬಂತು. ಸೊ ಈಗ ನಾ ಹೆಂಗ್ ಮಾಡ್ತೀನಿ ನೋಡ್ರಿ, ಸಮೀಕರಣ 1 ಮತ್ತು 2ರಿಂದ
ಈ ಲೈನ್ ಬರಿಲೇಬೇಕು. ನಿಮ್ಗೊಮ್ಮೆ ನೆನಪಾರೆ ಬರೆಯುವುದೇ ಇಲ್ಲ ನೀವು. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ ಯಾವ್ದಿದೆ ನೋಡ್ರಿ, ಇದು 1 ಇದು 2 ಅಂತ ಇದೆ. ಸೊ ನಾ ಹೆಂಗ್ ಬರೀತೇನೆ ನೋಡ್ರಿ, a ಮೈನಸ್ ಡಿ ಇಸ್ ಈಕ್ವಲ್ ಟು 13, a ಮೈನಸ್ 3d ಇಸ್ ಈಕ್ವಲ್ ಟು 3 ಅಂತ ಇದೆ. ಹೌದಾ? ಈಗ ನಾ ಇದನ್ನ ಮೈನಸ್ ಮಾಡ್ಬೇಕು. ಈ ಟೈಮ್ ಈ ಇಕ್ವೇಶನ್ ಒಳಗ ನೀವು ಅದನ್ನ 3ನೇ ಪಾಠದೊಳಗೆ ಇನ್ ಡಿಟೇಲ್ ಆಗಿ ಕಲಿತೀರಿ. ಈ ಟೈಪ್ ಇಕ್ವೇಶನ್ ಒಳಗ ಮೈನಸ್ ಮಾಡಿದ್ವಿ ಅಂದ್ರೆ ಕೆಳಗಿನ ಚಿಹ್ನೆಗಳೆಲ್ಲ ಚೇಂಜ್ ಆಗ್ತಾವು. ಈಗ ನೋಡ್ರಿ, ಇಲ್ಲಿ ಪ್ಲಸ್ ಐತೆ ಅಂದ್ರೆ ಇಲ್ಲಿ ಏನಾಯ್ತು, ಇದು ಮೈನಸ್ ಆಯ್ತು. ಕರೆಕ್ಟ್? ಇಲ್ಲಿ ಮೈನಸ್ ಐತಂದ್ರೆ ಇದು ಏನಾಯ್ತು, ಪ್ಲಸ್ ಆಯ್ತು. ಇಲ್ಲಿ ಏನು ಇಲ್ಲ, ಪ್ಲಸ್ ಐತಿ, ಅದು ಏನಾಯ್ತು ಈಗ ಮೈನಸ್ ಆಯ್ತು. ಸೊ ಏನಾಯ್ತು, ಎ ಮೈನಸ್ ಎ. ಹೌದಾ? ಅದು ಕ್ಯಾನ್ಸಲ್ ಆಯ್ತು. ಅಂದ್ರೆ ಈಗ 2 ಮೈನಸ್ 2 ಏನಾಯ್ತು, ನಮ್ಗ 0 ಆಗತ್ತ. ಹೌದಿಲ್ಲ? ಹಂಗ ಕ್ಯಾನ್ಸಲ್ ಆಕೈತಿ ಅಂದ್ರೆ 0 ಅಂದ್ರೆ 0 ಮೀನ್ಸ್ ಏನ ಕ್ಯಾನ್ಸಲ್ ಆಗೈತಿ ಅಂತ ಅರ್ಥ. ಅಂದ್ರೆ ಏನಾಯ್ತು, ಇದು ಎ ಮೈನಸ್ ಎ 0 ಆಯ್ತು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಹೌದಾ? ಮೈನಸ್ 1, ಇಲ್ಲೇ ಪ್ಲಸ್ 3 ಐತಿ. 3 ಒಳಗೆ 1 ಮೈನಸ್ ಮಾಡ್ರಿ ಎಷ್ಟಾಯ್ತು, 2 ಡಿ. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಇಸ್ ಈಕ್ವಲ್ ಟು 13 ಒಳಗೆ 3 ಮೈನಸ್ ಮಾಡ್ರಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲೇ ಮೈನಸ್ ಇದೆ. ನಾವು ಅವಾಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 13 ಒಳಗೆ 3 ಮೈನಸ್ ಮಾಡಿದ್ರೆ ಎಷ್ಟು ಬಂತು, 10. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಅನ್ನ ಐತಿ, ಅದನ್ನೇನ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಡಿ ಇಸ್ ಈಕ್ವಲ್ ಟು 10. ಇಲ್ಲಿ ನೋಡ್ರಿ, ಇಲ್ಲಿ ಗುಣಾಕಾರ 2 ಇದ್ದಿದ್ದು ಏನಾಗ್ಬಿಡ್ತು, ನಮಗೆ ಆಟೋಮೆಟಿಕ್ ಭಾಗಾಕಾರ ಒಳಗ 2 ಬಂದ್ಬಿಡ್ತು. 2 ಒಂದ್ಲೆ 2 5ಲೆ 10. ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು, 5 ಬಂತು. ಡಿ ಸಿಕ್ತಾ ನಮಗ, ಡಿ ಸಿಕ್ತು, ಇಲ್ಲಿ 5 ಬಂತು. ಈಗ ನಾವ್ ಏನ್ ಮಾಡ್ಬೇಕು, ಇನ್ನು ಎ ಒಂದ್ ಕಂಡು ಹಿಡ್ಕೋಬೇಕು. ಎ ಕಂಡು ಹಿಡ್ಕೊಂಡಾಗ ನಮಗ ಕರೆಕ್ಟ್ ಆನ್ಸರ್ ಬರ್ತೈತಿ. ನಾವೇನ್ ಮಾಡ್ಬೇಕು, ಈ ಒಂದು ಅಥವಾ ಸಮೀಕರಣ 2ರೊಳಗ ಯಾವ್ದಾದ್ರು ಒಂದ್ರೊಳಗೆ ನೀವು ಡಿ ವ್ಯಾಲ್ಯೂವನ್ನ ಹಾಕಿ ಏನ್ ಮಾಡ್ಬೇಕೀಗ, ಎ ಅನ್ನ ಕಂಡು ಹಿಡ್ಕೋಬೇಕು. ಕರೆಕ್ಟ್? ಇದು ಅರ್ಥ ಆಯ್ತು ಅಂತ ಅನ್ಕೋತೇನೆ. ಇಲ್ಲಿ ಜಾಗ ಇಲ್ಲ, ಇನ್ನೊಂದ್ ಸ್ವಲ್ಪ ನಿಮ್ಗ ಇದನ್ನ ರಬ್ ಮಾಡ್ತೇನೆ. ಹೌದಾ? ಡಿ ಇಸ್ ಈಕ್ವಲ್ ಟು ಎಷ್ಟು ಬಂದೈತಿ, ನಮಗ 5 ವ್ಯಾಲ್ಯೂ ಬಂದೈತಿ. ನೆನ್ಪಿಟ್ಕೋರಿ, ಡಿ ಇಸ್ ಈಕ್ವಲ್ ಟು 5 ಬಂದೈತಿ. ನಾ ಏನ್ ಮಾಡ್ತೀನಿ, ಸಮೀಕರಣ 1 ಅಥವಾ ಸಮೀಕರಣ ನೀವು ಯಾವ್ದಾದ್ರು ತಗೋರಿ, ಆದ್ರೆ ನನ್ನ ಸಜೆಷನ್ ಸ್ವಲ್ಪ ಸಣ್ಣ ವ್ಯಾಲ್ಯೂ ಇದ್ದಿದ್ದನ್ನ, ಸಣ್ಣದಿದ್ದನ್ನ ತಗೊಂಡ್ರೆ ನಿಮಗೆ ಈಸಿಲಿ ನೀವೇನ್ ಮಾಡ್ಬೋದು, ಮಲ್ಟಿಪ್ಲೈ ಅಥವಾ ಪ್ಲಸ್ ಮೈನಸ್ ಮಾಡಕ ಈಸಿ ಆಗ್ತೈತಿ. ಅಂದ್ರೆ ನಿಮ್ಗ ಟೈಮ್ನು ಸೇವ್ ಆಕತಿ. ಹೌದಾ? ಈಗ ನಾನು ಸಮೀಕರಣ 1 ಅಂತ ತಗೋತೀನಿ. ಸಮೀಕರಣ 1ರಿಂದ, ಹೌದಾ, ಸಮೀಕರಣ 1 ಏನಿದೆ ನೋಡ್ರಿ, ನಮಗ ಎ ಮೈನಸ್ ಡಿ ಇಸ್ ಈಕ್ವಲ್ ಟು 13 ಅಂತ ಇದೆ. ಹೌದಾ? ಎ ಮೈನಸ್ ಡಿ ಇಸ್ ಈಕ್ವಲ್ ಟು 13 ಅಂತ ಇದೆ. ಕರೆಕ್ಟ್. ಈಗ ಏನ್ ಮಾಡೋದು, ಎ, ಹೌದಾ, ಇಲ್ಲಿ ಮೈನಸ್ ಆಯ್ತು. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ, ನಮಗ 5 ಬಂದಿದೆ. ಇಸ್ ಈಕ್ವಲ್ ಟು 13. ಕರೆಕ್ಟ್. ಈಗ ಎ ಇಲ್ಲಿ ನೋಡ್ರಿ, ಇಸ್ ಈಕ್ವಲ್ ಟು 13. ಇಲ್ಲಿ ಪ್ಲಸ್ 5 ಇದ್ದಿದ್ದು ಏನಾಯ್ತಿದ, ಸಾರಿ ಮೈನಸ್ 5 ಇದ್ದಿದ್ದು ಏನಾಯ್ತು, ಪ್ಲಸ್ 5 ಆಯ್ತು. ಸೊ ಎ ಇಸ್ ಈಕ್ವಲ್ ಟು 13ಆಗ 5 ಮೈನಸ್ ಮಾಡಿದ್ರೆ ಎಷ್ಟು, ಇದು 13 ಪ್ಲಸ್ 5 ಮಾಡಿದ್ರೆ ಎಷ್ಟಾಯ್ತು, 18 ಆಯ್ತು. ಕರೆಕ್ಟ್. ಎ ಅನ್ನೋದು ಎಷ್ಟು ಬಂತು, ನಮಗ 18 ಬಂತು. ಡಿ ಅನ್ನೋದು 5 ಬಂತು. ಇನ್ನು ನಾವೇನ್ ಮಾಡ್ಬೋದು, ಈಸಿಲಿ ಈ ಬಾಕ್ಸ್ ಒಳಗೆ ಎಷ್ಟು ಸಂಖ್ಯೆಗಳದಾವ ಅನ್ನೋದನ್ನ ನಾವು ತುಂಬಬಹುದು. ಕರೆಕ್ಟ್. ನೋಡೋಣ ಬಾಕ್ಸ್ ಒಳಗೆ ಹೆಂಗ್ ತುಂಬುದು ಅಂತ ಹೇಳಿ. ಈಗ 1ನೇ ವ್ಯಾಲ್ಯೂ 18 ಅಂತೂ ಐತಿ, ಇದನ್ನ ತುಂಬ್ರಿ. 18 ಅಂತೂ ಐತಿ. ಈಗ 18 ಇಲ್ಲಿ 13 ಐತಿ. ಹೌದಾ? 13 ಒಳಗೆ ನಾವು 18 ಮೈನಸ್ ಮಾಡ್ಬೇಕೀಗ. 18 ಮೈನಸ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ಬಂದಿತ್ತು. 18ನ್ನ 13 ಒಳಗೆ 18 ಮೈನಸ್ ಮಾಡಿದ್ರೆ ಎಷ್ಟು ಬಂತು ನಮಗ, ಮೈನಸ್ 5 ಬರ್ತೈತಿ. ಇದು ಎ ಪ್ಲಸ್ ಡಿ ಅಲ್ಲ, ಎ ಪ್ಲಸ್ ಡಿ ಅಂದಾಗ ಇದು ನಮ್ಗೆ ಏನಾಯ್ತು, ಮೈನಸ್ ವ್ಯಾಲ್ಯೂ ಬಂದಿದೆ. ಕರೆಕ್ಟ್. ಮೈನಸ್ ವ್ಯಾಲ್ಯೂ ಬಂದಿದೆ ಇದು. ಹೌದಾ? ಇಲ್ಲಿ ನಮಗೆ ಮೈನಸ್ ಬಂದಾಗ ನಮ್ಗೆ ಏನಾಯ್ತು, ಇದು ಪ್ಲಸ್ ಆಗಿ ಇಲ್ಲಿ ಮತ್ತು ನಮ್ಗೆ ಏನಾಯ್ತು, 18 ಬಂದಿದೆ ಇಲ್ಲಿ. ಹೌದಾ? ಈಗ ನೋಡ್ರಿ, ಡಿ ಅನ್ನ ಮೈನಸ್ ಮಾಡ್ರಿ. 13 ಒಳಗೆ 5 ಮೈನಸ್ ಮಾಡ್ರಿ ಎಷ್ಟಾಯ್ತು ನೋಡ್ರಿ,
13 ಒಳಗೆ 5 ಮೈನಸ್ ಮಾಡ್ರಿ, ಎಷ್ಟು ಬಂತು? 8 ಬಂತು. ಅಂದ್ರೆ ಇಲ್ಲಿ ವ್ಯಾಲ್ಯೂ ನಮ್ಗೆ ಎಷ್ಟು ಬಂತು? 8 ಬಂತು. 13 ಒಳಗೆ 8 ಮೈನಸ್ ಮಾಡಿದ್ರ 8 ಬಂತು. 8 ಒಳಗೆ 5 ಮೈನಸ್ ಮಾಡಿದ್ರೆ ಎಷ್ಟು ಬಂತು? ನಮಗೆ 3 ಬಂತು. ಅಂದ್ರ ನಮ್ಗೆ ಈ ಬಾಕ್ಸ್ ಅನ್ನು ನಾವು 18, 13, 8, 3 ಅಂತ ಆಯ್ತು. ಹೌದಾ? ಈ ಬಾಕ್ಸ್ ನಮ್ಗೆ ಕರೆಕ್ಟ್ ಆಯ್ತು. ಇದು ಅರ್ಥ ಆಯ್ತು ಅಂತ ಅನ್ಕೋತೇನೆ ನಾನು. ಹೌದಾ? ರಬ್ ಮಾಡ್ಬೋದು. ಇಲ್ಲಿ ಎ ಪ್ಲಸ್ ಡಿ, ಎ ಮೈನಸ್ ಡಿ ಆಗ್ಬೇಕಿತ್ತದು. ಹೌದಾ? ನೆಕ್ಸ್ಟ್ ಮೂರನೇದ್ದು, ನಾಲ್ಕನೇದ್ದು, ಐದನೇದ್ದು ಸೇಮ್ ಇದೆ, ನೀವ ಮಾಡ್ರಿ. ಎ ಪ್ಲಸ್ ಡಿ. ಹೌದಾ? ಈಗ ನೋಡ್ರಿ ನಾಲ್ಕನೇದ್ ನೋಡೋಣ. ನಾಲ್ಕನೇ ಮೇನ್, ನಾಲ್ಕನೇ ಮೇನು. ನಾಲ್ಕನೇ ಮೇನ್ ನೋಡ್ರಿ, 3, 8, 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? 78 ಆಗಿದೆ. ಹೌದಾ? 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? 78 ಆಗಿದೆ. ಹೌದಾ? ಈಗ ನೋಡ್ರಿ, ಎ ಇಸ್ ಈಕ್ವಲ್ ಟು, ನೋಡ್ರಿ ಬರೀತೇನೆ ನೋಡಿ ಒಂದ್ಸಲ, 3, 8, 13, 18 ಏನಾಯ್ತು? ಎಷ್ಟನೇ ಪದ? ಎಷ್ಟನೇ ಪದ ಏನಾಗಿದೆ ನಮಗ? 78 ಆಗಿದೆ. ಹೌದಾ? ಏನೇನ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಅನ್ನೋದನ್ನ ಬರ್ಕೊಳ್ಳು. ಎ ಇಸ್ ಈಕ್ವಲ್ ಟು 3, ಕರೆಕ್ಟ್. ಎ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು ನಾವ್ ಏನ್ ಮಾಡ್ಬೇಕೀಗ? A2 ಮೈನಸ್ A1, A2 ಮೈನಸ್ A1 ಮಾಡ್ಬೇಕು. A2 ಮೈನಸ್ A1 ಮಾಡಿದ್ರ ಈಗ ನೋಡ್ರಿ, A2 ಅಂದ್ರೆ ಎಷ್ಟಿದೆ? 8 ಮೈನಸ್ A1 ಅಂದ್ರೆ ಎಷ್ಟಿದೆ ನಮಗ? 3 ಇದೆ. 8ರೊಳಗೆ 3 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 5 ಬಂತು. ಹೌದಾ? 8ರೊಳಗ 3 ಮೈನಸ್ ಮಾಡಿದ್ರ 8 ಬಂತು. ಆಮೇಲೆ ನಮಗ ಕೊನೆಯ ಪದ ಕೊಟ್ಟು ಬಿಟ್ಟಿದಾರ ಅವ್ರು, ಅಂದ್ರೆ AN ಕೊಟ್ಟಿದಾರ. AN ಎಷ್ಟಿದೆ? 78 ಇದೆ. ಅಲ್ಲಿ ನಮಗ್ ಕ್ವಶನ್ ಮೇಲೆ ಅರ್ಥ ಮಾಡ್ಕೋಬೇಕು. ಎಷ್ಟನೇ ಪದ? ಎಷ್ಟನೇ ಪದ ಅಂದ್ರೆ ನಾವು N ಇಸ್ ಈಕ್ವಲ್ ಟು ಕೇಳಿದಾರಂತ ಅರ್ಥ. N ಅನ್ನ ಕೊಟ್ಟಿಲ್ಲ ನಮಗ. ಸೊ ನಾವೇನ್ ಮಾಡ್ಬೇಕೀಗ? ವ್ಯಾಲ್ಯೂ ಅನ್ನ ಹಾಕಿ ಈ ಲೆಕ್ಕಗಳನ್ನ ಮಾಡ್ಬೇಕು. AN ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಹೌದಾ? ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಆಗಿದೆ. ಹೌದಾ? ಈಗ ನೋಡ್ರಿ, ಕೊಟ್ಟಿರೋ ವ್ಯಾಲ್ಯೂಗಳನ್ನ ನಾವು ಫಿಲ್ ಮಾಡೋಣಂತ. ಎ ಎನ್ ಅಂದ್ರೆ ಎಷ್ಟು ಬಂದಿದೆ ನಮಗ? 78. ಎ ಅಂದ್ರೆ ಎಷ್ಟಿದೆ ನೋಡ್ರಿ? 3 ಪ್ಲಸ್ ಎನ್ ಅಂದ್ರ ಗೊತ್ತಿಲ್ಲ ನಮಗ, ಅದನ್ನ ಕಂಡು ಹಿಡಿಲಿಕ್ಕತ್ತೇವಿ. ಎನ್ ಮೈನಸ್ 1. ಡಿ ಅಂದ್ರೆ ಎಷ್ಟಿದೆ ನೋಡ್ರಿ? 5 ಇದೆ. ಹೌದಾ? ಡಿ ಅಂದ್ರ 5 ಇದೆ. 78 ಇಸ್ ಈಕ್ವಲ್ ಟು ಇಲ್ಲಿ ಏನ್ ಮಾಡ್ಬೇಕು? 3. ಈ 5ನ್ನ ಒಳಗ್ ಹಾಕೋಣ. ಒಂದ್ಸಲ n ಜೊತೆ ಗುಣಾಕಾರ ಮಾಡ್ಬೇಕು, ಒಂದ್ಸಲ 1 ಜೊತೆ ಗುಣಾಕಾರ ಮಾಡ್ಬೇಕು. ಪ್ಲಸ್ 5 ಇಂಟು n. ಹೌದಾ? ಮೈನಸ್ 5 ಒಂದ್ಲೆ 5. ಕರೆಕ್ಟ್. 78 ಇಸ್ ಈಕ್ವಲ್ ಟು 3 ಪ್ಲಸ್ 5n ಮೈನಸ್ 5. ಈಗ ಏನ್ ಮಾಡ್ಬೇಕು? 78 ಇಸ್ ಈಕ್ವಲ್ ಟು ಈ ಸಂಖ್ಯೆಗಳನ್ನ ಕೂಡ್ಸುದಾದ್ರೆ ಕೂಡಿಸ್ಬೇಕು, ಇಲ್ಲ ಮೈನಸ್ ಮಾಡ್ಬೇಕು. ಈಗ ಏನಾಗ್ತಿತ್ತು ನೋಡ್ರಿ? ಮೈನಸ್ ಆಕೈತಿ. ಇಲ್ಲಿ ಏನು ಇಲ್ಲ ಅಂದ್ರ ಪ್ಲಸ್ ಇದೆ. ಪ್ಲಸ್ 3 ಮೈನಸ್ 5 ಎಷ್ಟಾಯ್ತು ನೋಡ್ರಿ? ವಿಜಾತಿಯ ಚಿಹ್ನೆಗಳದಾವು. ನಾವ್ ಏನ್ ಮಾಡ್ಬೇಕೀಗ? ಮೈನಸ್ ಮಾಡ್ಬೇಕು. ವಿಜಾತಿಯ ಚಿಹ್ನೆಗಳಿದ್ದಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 5ರೊಳಗ 3ನ್ನ ಮೈನಸ್ ಮಾಡ್ರಿ, ಎಷ್ಟಾಯ್ತು? 2 ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ? ಮೈನಸ್ ಇದೆ. ಆಮೇಲೆ ಪ್ಲಸ್ 5n ಇಷ್ಟು ಉಳಿತು. ಈಗ 5n ಮೈನಸ್ 2 ನಮಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳ್ಯಾಕು ಬರುದಿಲ್ಲ, ಯಾಕಂದ್ರೆ ಅದು ಚರಾಕ್ಷರ ಇದೆ. ನಾ ಈಗ ಏನ್ ಮಾಡ್ತೇನೆ ನೋಡ್ರಿ, 78 ಮೈನಸ್ 2 ಇದ್ದದ್ದನ್ನ ಈ ಕಡೆ ತೊಂಬರಿ, ಪ್ಲಸ್ 2 ಇಸ್ ಈಕ್ವಲ್ ಟು 5n ಅಂತ ಆಗಿದೆ. ಹೌದಾ? 78 ಪ್ಲಸ್ 2 ಇಸ್ ಈಕ್ವಲ್ ಟು 5n ಆಗಿದೆ. ಈಗ ನೋಡ್ರಿ, 78 ಪ್ಲಸ್ 2 ಎಷ್ಟಾಯ್ತು ನಮಗ? ಕರೆಕ್ಟ್, 80 ಆಯ್ತು. ಇಸ್ ಈಕ್ವಲ್ ಟು 5n ಆಯ್ತು. n ಇಸ್ ಈಕ್ವಲ್ ಟು 80. ಈ ಎನ್ನದ ಬಾಜು ಇದ್ದದ್ದು 5 ಎಲ್ಲಿ ಬಂತು? ಇಲ್ಲಿ ಕೆಳಗ್ ಬಂತು. ಹೌದಾ?
ನೋಡ್ರಿ ಇದು ಕಟ್ತಾ ಹೋಗ್ತೇನ 5 ಒಂದ್ಲೆ 5 ಹೌದಾ 8ರೊಳಗೆ 5 ತೆಗೆದ್ರೆ ಎಷ್ಟಾಯ್ತು 3 ಆಯ್ತು. ಇಲ್ಲಿ ಎಷ್ಟಾಯ್ತು 0 ಆಯ್ತು. 5 6 30. ಸೊ n ಇಸ್ ಈಕ್ವಲ್ ಟು 16. ಕರೆಕ್ಟ್. ಈ ಕ್ವಶನ್ ಅರ್ಥಂದ್ರ ನಿಮ್ಗ ಸಮಾಂತರ ಶ್ರೇಣಿಯ 1ನೇ ಪದ 3 ಐತಿ, 2ನೇ ಪದ 8 ಐತಿ, 3ನೇ ಪದ 4 ಐತಿ, 5ನೇ ಪದ ಇಲ್ಲೇ 3ನೇ ಪದ 13 ಐತಿ, 4ನೇ ಪದ 18 ಐತಿ. ಹಂಗಾರೆ ಇದು ಎಷ್ಟನೇ ಪದ? ಇದು 16ನೇ ಪದ 78 ಆಗಿದೆ ಅಂತ ಅರ್ಥ. 16ನೇ ಪದ ನಮ್ಗ 78 ಆಗಿದೆ ಅಂತ ಅರ್ಥ. ಕರೆಕ್ಟ್. ಇದು ತಿಳಿತಂತ ಅನ್ಕೊಂತೀನಿ. ಎ ಬರ್ಕೋರಿ, ಡಿ ಬರ್ಕೋರಿ, ಆಮೇಲೆ ಎ ಎನ್ ಕೊಟ್ಟಿದ್ದಾರೆ, ನಾವು ಎನ್ ಕಂಡುಹಿಡಿಬೇಕು. ಇವೆಲ್ಲಾ ವ್ಯಾಲ್ಯೂಗಳನ್ನು ಹಾಕಿ ನಾವೇನ್ ಮಾಡ್ಬೇಕು? ಎನ್ ಅನ್ನ ಕಂಡುಹಿಡಿಬೇಕು. ಕರೆಕ್ಟ್. 5ನೇದ್ ನೋಡೋಣ. 5ನೇ ಮೇನನ್ನ ನೋಡೋಣ. ಐದನೇ ಮೇನ್ ಏನಿದೆ ಅಂತ ನೋಡೋಣ. 5ನೇ ಮೇನ್ ಏನಿದೆ ನೋಡ್ರಿ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಹೌದಾ? ಅದ್ರೊಳಗೆ ನೋಡ್ರಿ 1ನೇದಿದೆ. ಸೇಮ್ ಇದು 4ನೇ ಮೇನ್ ಹೆಂಗಿದೆ ಅಲ್ಲ ಹಂಗೆ ಇದೆ. ಅದ್ರಾಗ ಒಂದ್ ಲೆಕ್ಕ ಮಾಡಿ ತೋರಿಸ್ತೇನೆ ನಿಮ್ಗ. 7 13 ಆಮೇಲೆ 19 ... 205. ಹೌದಾ? ಈಗ ನೋಡ್ರಿ ಸೇಮ್ ಏನೇನ್ ಕೊಟ್ಟಿದಾರ ವ್ಯಾಲ್ಯೂ ಬರ್ಕೋರಿ. ಎ ಇಸ್ ಈಕ್ವಲ್ ಟು 7. ಹೌದಾ? ಡಿ ಇಸ್ ಈಕ್ವಲ್ ಟು ನೀವೇನ್ ಮಾಡ್ಬೇಕೀಗ? A2 ಮೈನಸ್ A1. A2 ಮೈನಸ್ A1. ಹೌದಾ? A2 ಅಂದ್ರೆ ಎಷ್ಟಿದೆ ನೋಡ್ರಿ? 13 ಮೈನಸ್ 7. ಹೌದಾ? 13 ಮೈನಸ್ 7 ಆದ್ರೆ ಎಷ್ಟಾಯ್ತು ನೋಡ್ರಿ? ಎಷ್ಟಾಯ್ತು? 6 ಆಯ್ತು. ಹೌದಾ? 13 7 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 6 ಬಂತು ನಮಗ. ಕರೆಕ್ಟ್. ನೆಕ್ಸ್ಟ್ an is equal to 205 ಅಂದ್ರ ಲಾಸ್ಟ್ ಟರ್ಮ್. ಮತ್ತು ನಮ್ಗೆ ಏನ್ ಹೇಳ್ಯಾರ? ಪದಗಳ ಸಂಖ್ಯೆ. ಪದಗಳ ಸಂಖ್ಯೆ ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು n ಅನ್ನ ಕೇಳಿದಾರಂತ ಅರ್ಥ. ಸೇಮ್ ಅದೇ ಸೂತ್ರವನ್ನ ಹಾಕ್ಬೇಕು. an is equal to a ಪ್ಲಸ್ n ಮೈನಸ್ 1 ಡಿ ಅಂತ ಹಾಕ್ಬೇಕು. a ಪ್ಲಸ್ n ಮೈನಸ್ 1 ಡಿ ಅಂತ ಹಾಕ್ಬೇಕು. an ಅಂದ್ರೆ ಎಷ್ಟಿದೆ ನೋಡ್ರಿ? 205. ಹೌದಾ? ಇಸ್ ಈಕ್ವಲ್ ಟು ಎ ಅಂದ್ರ 7 ಪ್ಲಸ್ n ಅಂದ್ರೆ ಎಷ್ಟಿದೆ ನೋಡ್ರಿ? ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಡಿ ಅಂದ್ರೆ ಎಷ್ಟಿದೆ? 6 ಇದೆ. ಹೌದಾ? 13 ಮೈನಸ್ 7 ಮಾಡಿದಾಗ ನಮಗ 6 ಬಂತು. 205 ಇಸ್ ಈಕ್ವಲ್ ಟು 7. ಈಗ ಏನ್ ಮಾಡ್ಬೇಕು? 6ನ್ನ ಒಳಗ್ ಹಾಕ್ಬೇಕು. ಒಮ್ಮೆ n ಇದ್ರ ಜೊತೆ ಗುಣಾಕಾರ ಮಾಡ್ಬೇಕು, ಒಮ್ಮೆ 1 ಜೊತೆ ಗುಣಾಕಾರ ಮಾಡ್ಬೇಕು. ಪ್ಲಸ್ 6 ಇಂಟು n 6n ಪ್ಲಸ್ ಇಂಟು ಮೈನಸ್ ಮೈನಸ್ 6 1 6. ಕರೆಕ್ಟ್. 205 ಇಸ್ ಈಕ್ವಲ್ ಟು 7 ಮೈನಸ್ 6 ಎಷ್ಟಾಯ್ತು? 1 ಆಯ್ತು. ಅಂದ್ರ ಪ್ಲಸ್ 1. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಇದೆ. ಇಲ್ಲಿ ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಪ್ಲಸ್ 6n ಆಯ್ತು. ಈಗ 6n ಪ್ಲಸ್ 1 ಮಾಡ್ಲಿಕ್ಕೆ ಬರುವುದಿಲ್ಲ ನಮಗ. ನಾವೇನ್ ಮಾಡ್ಬೇಕೀಗ? 205. ಹೌದಾ? 205 ಇಲ್ಲಿ ಪ್ಲಸ್ 1 ಇದ್ದಿದ್ರೆ ಈಚೆ ಕಡೆ ತೊಂಬರಿ ಮೈನಸ್ 1 ಇಸ್ ಈಕ್ವಲ್ ಟು 6n ಆಯ್ತು. ಹೌದಾ? 205 ಮೈನಸ್ 1 ಎಷ್ಟಾಯ್ತು ನೋಡ್ರಿ? 204 ಆಯ್ತು. ಇಸ್ ಈಕ್ವಲ್ ಟು 6n ಆಯ್ತು. ಸೊ n ಇಸ್ ಈಕ್ವಲ್ ಟು 204 ಡಿವೈಡೆಡ್ ಬೈ ಎಷ್ಟಾಯ್ತು? 6 ಆಯ್ತು. ನೋಡ್ರಿ ಕಟ್ತಾ ಹೊಡಿ. ಹೌದಾ? 6 1 6 3 18. ಕರೆಕ್ಟ್. ಎಷ್ಟು ಉಳಿತಿಲ್ಲ? 2 ಉಳಿತು. 24 ಆಯ್ತು. 6 4 24 ಆಯ್ತು. ಸೊ n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 34 ಬಂತು. 34 ಬಂತು. n ಇಸ್ ಈಕ್ವಲ್ ಟು 34 ಬಂತು. ಕರೆಕ್ಟ್. ಅರ್ಥ ಆಯ್ತು? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. 6ನೇದ್ದು ಈಸಿ ಐತಿ, ನೀವ ಮಾಡ್ರಿ. 7ನೇದ್ ಮಾಡ್ತೇವೆ ನೋಡ್ರಿ. ಹೌದಾ? 7ನೇದು
7. ಆರನೇದ್ದು ನಾ ಬಿಟ್ಟಿದ್ದೀನಿ, 7ನೇದ್ದು ನೀವ ಮಾಡ್ರಿ. 7ನೇದ್ದು ಏನಿದೆ ಅಂತ, ಸಾರಿ 7ನೇದ್ದು ನಾ ಮಾಡ್ತೇನೆ. ಹೌದಾ? ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡುಹಿಡಿಯಿರಿ. 31ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ನಾ ಫಸ್ಟ್ ಕ್ವಶನ್ ಹೆಂಗ್ ಬರೀತೇನೆ ನೋಡ್ರಿ. A11 is equal to 38 ಅಂದ್ರ 30ನೇ ಪದ ಅಂದ್ರ ಅದನ್ನ ನಾವು ಹಂಗ್ ಬರ್ಕೋಬೇಕು. ಕರೆಕ್ಟ್? ಈಗ ಇದನ್ನ ಏನ್ ಮಾಡ್ಬೇಕು, ನಾನು ಒಂದನ್ನ ಮೈನಸ್ ಮಾಡಿ ಬರ್ಕೋಬೇಕು. A ಪ್ಲಸ್ ಎಷ್ಟಾಯ್ತು, 10D ಅಂತ ಆಗ್ಬೇಕು. ಹೌದಾ? ಇದು ನಿಮಗ್ ಬಾಳ್ ಮಂದಿ ಕನ್ಫ್ಯೂಷನ್ ಆದ್ರೆ ನಾ ಇನ್ನೊಂದ್ಸಲ ಬರೀತೇನೆ ನೋಡ್ರಿ. ಸೇಮ್ ಸೂತ್ರ ಹಾಕ್ರಿ ನೋಡೋಣ. A ಪ್ಲಸ್ N ಮೈನಸ್ 1D ಅಂತ ಆಗ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ 11 ಮೈನಸ್ 1D ಇದೇ ಏನಾಯ್ತು, A ಪ್ಲಸ್ 10D ಅಂತ ಆಯ್ತು ನಮಗ. ಅದಕ್ಕೆ ನಾನು ಮೊದ್ಲ ಇದನ್ನ ಏನ್ ಮಾಡ್ಕೋತೇನೆ, ಮೈನಸ್ ಮಾಡಿ ಬರ್ಕೋತೇನೆ. ಹೌದಾ? ಕರೆಕ್ಟ್. ಅದಕ್ಕೆ ನಾನು ಡೈರೆಕ್ಟ್ ಮೈನಸ್ ಇನ್ ಮೇಲೆ ನೀವು A11 ಅಂದ್ರ ಅದನ್ನ A ಪ್ಲಸ್ 10D ಅಥವಾ 12 ಕೊಟ್ಟಿದ್ರಂದ್ರ 11D ಡೈರೆಕ್ಟ್ ಬರ್ಯಾಕ ಕಲಿಬೇಕು. ಇದನ್ನ ಆಗ್ಲೆಲ್ಲ ಬರ್ಯಾಕ ಆಗೋಂಗಿಲ್ಲ. ಹೌದಾ? ಇದನ್ನ ಇಷ್ಟ ರಬ್ ಮಾಡ್ತೇನೆ. ಅದಕ್ಕೆ ನಾ ಹೆಂಗ್ ಬರದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. A ಪ್ಲಸ್ 10D ಆಯ್ತು. ಇಸ್ ಈಕ್ವಲ್ ಟು ಎಷ್ಟಾಯ್ತು, ಇದು 38. ಇದು ಇಕ್ವೇಶನ್ ನಂಬರ್ 1 ಆಯ್ತು. ಹೌದಾ? ನೆಕ್ಸ್ಟ್ 16ನೇ ಪದ 73. A16 ಇಸ್ ಈಕ್ವಲ್ ಟು ಎಷ್ಟಾಯ್ತು ನಮಗ, 73 ಆಯ್ತು. ಹೌದಾ? ಇದನ್ನು ನಾ ಹಂಗ ಬರೀದು A ಪ್ಲಸ್ 16 ಒಂದ್ ಮೈನಸ್ ಮಾಡಿದ್ರೆ ಎಷ್ಟಾಯ್ತು ನಮ್ಗ, 15D ಇಸ್ ಈಕ್ವಲ್ ಟು 73. ಇದು ಇಕ್ವೇಶನ್ ನಂಬರ್ 2 ಆಯ್ತು. ಅವ್ರು ಏನ್ ಕೇಳಿದಾರ ನೋಡ್ರಿ, ಆದರೆ 31ನೇ ಪದವನ್ನು ಕಂಡು ಹಿಡಿಯಿರಿ. A31 ಇಸ್ ಈಕ್ವಲ್ ಟು ಅದನ್ನ ಕಂಡು ಹಿಡಿಬೇಕು. ಅಂದ್ರದು ಗ್ಯಾಪ್ ಐತ್ ನಮ್ಗ. ಹೌದಾ? ಈಗ ನಾ ಹೆಂಗ್ ಮಾಡ್ತೇನೆ ನೋಡ್ರಿ. ಆಗಲೇ ನೀವು ಬಾಕ್ಸ್ ಒಳಗೆ ತುಂಬುವಾಗ ಮಾಡಿದ್ರಲ್ಲ, ಸೇಮ್ ಅದೇ ಲೆಕ್ಕದಿಂದ ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ. ಹೌದಾ? ಸಮೀಕರಣ 1 ಮತ್ತು 2ರಿಂದ. ಇಲ್ಲಿ ನೋಡ್ರಿ, A ಸಮೀಕರಣ 1 ಯಾವ್ದಿದೆ, 10D ಇಸ್ ಈಕ್ವಲ್ ಟು 38 ಇದೆ. ಹೌದಾ? ಇಲ್ಲಿ ನೋಡ್ರಿ, A ಪ್ಲಸ್ 15D ಇಸ್ ಈಕ್ವಲ್ ಟು 73 ಇದೆ. ಹೌದಾ? ಈಗ ನಾ ಏನ್ ಮಾಡ್ತೇನೆ, ನಿಮ್ಗೆ ಆಗಲೇ ಹೇಳಿದೆ, ಮೈನಸ್ ಮಾಡ್ಬೇಕಾದ್ರ ಚಿಹ್ನೆಗಳೆಲ್ಲ ಚೇಂಜ್ ಆಗ್ತಾವು. ಇಲ್ಲಿ ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇಲ್ಲಿ ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇಲ್ಲೇ ಪ್ಲಸ್ ಐತಂದ್ರೆ ಇದು ಕೂಡ ನಮಗೆ ಏನಾಯ್ತು, ಮೈನಸ್ ಆಯ್ತು. ಈಗ ನಿಮ್ಗೆ ಆಗಲೇ ಹೇಳಿದ್ದೆ, A ಏನಾಯ್ತು ನಮ್ಗ, ಕ್ಯಾನ್ಸಲ್ ಆಯ್ತು. ಹೌದಾ? ಈಗ 10ರೊಳಗೆ 15 ನಾವು ಮೈನಸ್ ಮಾಡ್ಬೇಕು. ಯಾಕಂದ್ರ ವಿಜಾತಿ ಚಿಹ್ನೆಗಳಿದ್ದಾವು. ಕರೆಕ್ಟ್? ಈಗ ನೋಡ್ರಿ, 10ರೊಳಗೆ 15 ಮೈನಸ್ ಮಾಡಕ್ ಬರುದಿಲ್ಲ. 15ರೊಳಗೆ 10ನ್ನ ಮೈನಸ್ ಮಾಡ್ಬೇಕು. ಸೊ ಏನಾಯ್ತು, 15ರೊಳಗೆ 10 ತೆಗೆದ್ರೆ 5, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -5D. ಇಲ್ಲಿ ನೋಡ್ರಿ, 73ರೊಳಗೆ ನಾವು 38ನ್ನ ಮೈನಸ್ ಮಾಡ್ಬೇಕು. ಈಗ ನೋಡ್ರಿ, 13ರೊಳಗೆ 8 ತೆಗಿರಿ ಎಷ್ಟಾಯ್ತು, 5 ಆಯ್ತು. ಕರೆಕ್ಟ್? ಆಮೇಲೆ ಇಲ್ಲೊಂದು ಕೈಲಾ ಬಂದಿದೆ. 7 4 ಎಷ್ಟು, 7ರಾಗ 4 ಮೈನಸ್ ಮಾಡಿದ್ರೆ ಎಷ್ಟು ಬಂತು, 35. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ 35 ಇದೆ, ಅಂದ್ರೆ ಮೈನಸ್ ಇದೆ. ಸೊ D ಇಸ್ ಈಕ್ವಲ್ ಟು -35 ಡಿವೈಡೆಡ್ ಬೈ -5 ಅಂತ ಇದೆ. ಹೌದಾ? ಅಂದ್ರ -35 ಬರ್ಕೊಂಡ್ವಿ. D ಬಾಜು ಇದ್ದಿದ್ದು ಏನಾಯ್ತು ನಮಗ, -5 ಇಲ್ಲಿ ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತು ಮೀನ್ಸ್ ಏನ, ಮೈನಸ್ ಮೈನಸ್ ಪ್ಲಸ್ ಇದ್ದಂಗ. 5 1 5 7 35. ಸೊ D ಇಸ್ ಈಕ್ವಲ್ ಟು ಏನಾಯ್ತು ನಮಗ, 7 ಬಂತು. ಸಾರಿ, 7 ಬಂತು. D ಇಸ್ ಈಕ್ವಲ್ ಟು 7 ಬಂದಿದೆ. 5 7 35 ಆಯ್ತು. ಇದು ಸಮೀಕರಣ ಬರ್ಕೊಳ್ಳೋದು ಗೊತ್ತಾಯ್ತು. ಇದನ್ನ ಮೈನಸ್ ಮಾಡಿದ್ವಿ, D ಗೊತ್ತಾಯ್ತು. ಈಗ ನಾವು ಇದು ಯಾವ್ದಾರ ಒಂದು ಸಮೀಕರಣದೊಳಗೆ ಹಾಕಿ ಏನ್ ಮಾಡ್ಬೇಕು, ನಾವು A ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಕರೆಕ್ಟ್? ಈಗ ನೋಡ್ರಿ, ನಾನು ಸಮೀಕರಣ 1ರಿಂದ ಅಂತ ತಗೋತೇನೆ. ಸಮೀಕರಣ 1ರಿಂದ. ನೀವು ಬರೀ ಸಮೀಕರಣ 1 ತಗೊಳ್ಳೋದೇನಿಲ್ಲ, ಸಮೀಕರಣ 2ರಿಂದನೂ ತಗೋಬಹುದು.
ಇದು ಒಂದು ಲೆಕ್ಕ ಮಾಡ್ತೇನೆ. a ಪ್ಲಸ್ 10 d ಇಸ್ ಈಕ್ವಲ್ ಟು 38 ಆಯ್ತು. a ಪ್ಲಸ್ 10 ಇಂಟು ಡಿ ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ 7 ಇದೆ, ಇಸ್ ಈಕ್ವಲ್ ಟು 38 ಇದೆ. a ಪ್ಲಸ್ 17 ಎಷ್ಟು 70 ಇಸ್ ಈಕ್ವಲ್ ಟು 38 ಇದೆ. ಸೊ a ಇಸ್ ಈಕ್ವಲ್ ಟು 38 ಪ್ಲಸ್ 70 ಇದ್ದಿದ್ದು ಈಚೆ ಕಡೆ ಕಳಿಸ್ರಿ, ಮೈನಸ್ 70 ಆಯ್ತು. ಮೈನಸ್ ಮಾಡಿ ನೋಡ್ರು, 10ರೊಳಗೆ 8 ತೆಗೆದ್ರ 2, ಹೌದಾ? ಇಲ್ಲೊಂದು ಕೈಲಾ ಬಂತು. 7ರಾಗ 4 ತೆಗೆದ್ರೆ ಎಷ್ಟು ಬಂತು? 3 ಬಂತು. ಕರೆಕ್ಟ್. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ a ಅಂದ್ರೆ ಮೈನಸ್ ಬಂತು. ಸೊ a ಇಸ್ ಈಕ್ವಲ್ ಟು ಮೈನಸ್ 32 ಆಯ್ತು. ಕರೆಕ್ಟ್. ಇಲ್ಲಿಗೆ ಈ ಅಭ್ಯಾಸ ಇನ್ನೂ ಇದೆ. ಈಗ ಇಷ್ಟಕ್ಕ ಸ್ಟಾಪ್ ಮಾಡ್ತೇನೆ. ಇದ್ರ ಮುಂದೆ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ, ಆಯ್ತಾ? ಥ್ಯಾಂಕ್ ಯು.